ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನಿವತ್ತು ಒಂದು ಒಳ್ಳೆಯ ಬಟ್ಟೆ ಶಾಪಲ್ಲಿ ಇದ್ದೀನಿ. ಈ ಶಾಪು ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಪಾರ್ಟಿ ವೇರ್ ಸಾರಿ ಅಥವಾ ನಿಮಗೆ ಸೆಲೆಬ್ರಿಟಿ ಥರ ನಾವು ಸೆಲೆಬ್ರಿಟಿ ಥರನೇ ಡ್ರೆಸ್ಸಿಂಗ್ ಮಾಡ್ಕೋಬೇಕು, ಅಥವಾ ಸಾರಿ ಹಾಕೋಬೇಕು, ಅಥವಾ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು, ಅಥವಾ ಮಾಡ್ಲರ್, ನಾವು ಫ್ಯಾಷನ್ ಡಿಸೈನರು ಅಂತ ಏನಾದರೂ ನೀವಿದ್ದರೆ ಖಂಡಿತವಾಗ್ಲೂ ಈ ಶಾಪಿಗೆ ಒಂದು ಸಲ ವಿಸಿಟ್ ಮಾಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ, ಪದೇ ಪದೇ ನೀವೇ ವಿಸಿಟ್ ಮಾಡ್ತಾನೆ ಇರ್ತೀರ. ಯಾಕೆಂದರೆ ಇಲ್ಲಿ ಆ ಥರ ಕಲೆಕ್ಷನ್ಸ್ ಇದೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾವ ರೀತಿ ಬಟ್ಟೆಗಳನ್ನು ಹಾಕ್ತಾರೆ, ಅವರು ಎಲ್ಲಿ ಪರ್ಚೇಸ್ ಮಾಡ್ತಾರೆ ಅಂದರೆ ಇಂಥ ಶಾಪಲ್ಲೇ ಪರ್ಚೇಸ್ ಮಾಡ್ತಾರೆ. ಆದರೆ ಈ ಶಾಪು ತುಂಬಾ ಬೆಂಗಳೂರಲ್ಲಿ ಇಲ್ಲ. ಈ ಶಾಪು ಬಂದುಬಿಟ್ಟು ನಮ್ಮ ಹುಬ್ಬಳ್ಳಿಯಲ್ಲಿ ಇರುವಂಥ ಶಾಪ್ ಇದು. ಆ್ಯಂಡ್ ಹುಬ್ಬಳ್ಳಿಯಲ್ಲಿ ಇದೇ ಥರ ಒಂದು ಒಂದು 3 4 ಅಂಗಡಿಗಳಿದೆ. ಆದರೆ ಈ ಅಂಗಡಿ ನನಗೆ ದ ಬೆಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕೆಂದರೆ ಅವು 4 ಅಂಗಡಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಅಂಗಡಿ ಬೆಸ್ಟ್ ಪ್ರೈಸಲ್ಲಿ, ಕ್ವಾಲಿಟಿಯಲ್ಲಿ, ಡಿಸೈನ್ಸ್ ಆಗಿರ್ಬೋದು, ಪ್ರತಿಯೊಂದೂ ನನಗೆ ಈ ಶಾಪ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಈ ಶಾಪಲ್ಲಿ ನಾವು ಸುಮಾರು ಒಂದು 8-9 ವರ್ಷ ಆಯಿತು ಪರ್ಚೇಸ್ ಮಾಡ್ತಾ ಇದ್ದೀವಿ ಇಲ್ಲೇ. ಆಮೇಲೆ ಮಂತ್ಲಿ ನೀವು ಕಲೆಕ್ಷನ್ಸ್, ವೆರೈಟಿ, ಡಿಸೈನ್ಸ್ ಎಲ್ಲ ನೋಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಜಸ್ಟ್ ಸ್ಟಾರ್ಟಿಂಗ್ 10 ರೂಪಾಯಿಂದ ನೀವು 1000 ರೂಪಾಯಿವರೆಗೂ ಬೈ ಮಾಡ್ಬೋದು. ಅಂದರೆ ಮೆಟೀರಿಯಲ್ಸು 10 ರೂಪಾಯಿನೂ ಸಿಗುತ್ತೆ, 1000 ರೂಪಾಯಿನೂ ಸಿಗುತ್ತೆ. ಅಷ್ಟು ಕ್ವಾಲಿಟೀಸ್ ಇಲ್ಲಿ ಸಿಗುತ್ತೆ. ಆ್ಯಂಡ್ 10 ರೂಪಾಯಿಗೂ ಬಟ್ಟೆ ಸಿಗುತ್ತೆ ಅಂದರೆ ನೀವು ಚೀಪಾಗಿ ತಿಳ್ಕೊಬೇಡಿ, ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲೇ ಬಟ್ಟೆನೇ ಸಿಗುತ್ತೆ. ನಿಮಗೆ ಒಂದು 1000 ರೂಪಾಯಿ ಒಳಗಡೆ ನಿಮಗೆ ಎಲ್ಲನೂ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂದ್ರೆ ತುಂಬ ಹೆವಿ ವರ್ಕ್, ನೀವು ಲೆಹೆಂಗಾ ಮಾಡ್ಕೊಳ್ಳೋಕ್ಕೆ ಆಗಿರ್ಬೋದು, ಬ್ಲೌಸ್ ಅಂತೂ ನೀವು 2000 4000 10,000 ಗಂಟಲೆ ಕೊಟ್ಟು ನೀವು ಬ್ಲೌಸಿಗೆ ನೀವು ವರ್ಕ್ ಮಾಡಿಸ್ತಿರ್ತೀರ. ಬಟ್ ಇಲ್ಲೇ ನಿಮಗೆ ಅಷ್ಟು ಬಿಡೋದೇ ಇಲ್ಲ. ನಿಮಗೆ ಒಂದು 500 ರೂಪಾಯಿದಲ್ಲಿ ನಿಮಗೆ ಒಂದು ಒಳ್ಳೆ ಬ್ಲೌಸನ್ನು ನೀವು ಅಂದರೆ ಬಟ್ಟೆನ ತೊಗೊಂಡು ಹೊಲಿಸ್ಕೋಬೋದು. ಅಷ್ಟು ಯೂನಿಕ್ ಆಗಿದೆ. ಇಲ್ಲಿ ಪ್ಲೇನ್ ನೋಡ್ತಿದ್ರಲ್ವ ಗೋಲ್ಡ್ ಶೇಡಲ್ಲಿ, ಆ ಥರನೇ ನಾನು ಲಾಸ್ಟ್ ಇಯರ್ ಒಂದು ಮಲ್ಟಿ ಕಲರ್ಡ್ ಸೀರೆನ ತೊಗೊಂಡಿದ್ದೆ. ಎಷ್ಟು ಸಾಫ್ಟ್ ಸಿಲ್ಕ್ ಇದೆ ಅಂದರೆ ಸೀರಿಯಸ್ಲಿ ಯಾರು ನಂಬೋದೇ ಇಲ್ಲ ನಾನು ಎಷ್ಟು ಕೊಟ್ಟು ತೊಗೊಂಬಂದಿದ್ದೀನಿ ಅಂತ. ತುಂಬಾ ಖುಷಿ ಆಗ್ತಿದೆ ನನಗೆ. ಇದು ಹೊಸ ಕಲೆಕ್ಷನ್ಸ್, ಇದು ಲಾಸ್ಟ್ ಇಯರ್ ಈ ಥರ ಕಲೆಕ್ಷನ್ಸ್ ಇರಲಿಲ್ಲ. ನೀವು ಇಲ್ಲಿ ನೋಡ್ತಿದ್ದೀರಲ್ವ ಗೋಲ್ಡಲ್ಲಿ ಡಿಸೈನ್ಸ್ ವರ್ಕು ತುಂಬಾ ಡಿಫ್ರೆಂಟ್ ಕ್ವಾಲಿಟಿ, ಡಿಫ್ರೆಂಟ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಇಯರ್ ನಾನು ತೊಗೊಂಡಿದ್ದೆ, ಸೀರಿಯಸ್ಲಿ ಹೇಳ್ತೀನಿ ತುಂಬ ಚೆನ್ನಾಗಿದೆ. ಬಟ್ ಆ ಥರ ಇವಾಗ ಬರ್ತಾ ಇಲ್ಲ. ಸ್ವಲ್ಪ ಡಿಫ್ರೆಂಟು, ಪ್ಲೇನಾಗಿ ಸಿಗುತ್ತೆ. ನಿಮಗೆ ವರ್ಕ್ ಬೇಕಂದ್ರೆ ವರ್ಕು ಸಿಗುತ್ತೆ. ಲೆಹೆಂಗಾ, ಚೂಡಿದಾರ, ಪ್ರತಿಯೊಂದನ್ನು ನಾವು ಏನು ಬೇಕೋ ಆ ಮೆಟೀರಿಯಲ್ಸ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ವ, ಸೀರಿಯಸ್ಲಿ ಹೇಳ್ತೀನಿ, ಜಸ್ಟ್ 1 ಮೀಟರಿಗೆ 500 ಸಮಥಿಂಗ್ ಏನೋ ಇತ್ತು. ಬಟ್ ನನಗೇನೋ ಅದು ಜಾಸ್ತಿ ಅನಿಸಿಲ್ಲ. ಯಾಕೆಂದರೆ ಇಷ್ಟು ವರ್ಕ್ ಇದೆ, ಹ್ಯಾವಿ ವರ್ಕು, ಕ್ವಾಲಿಟಿ ಅಂತಂದರೆ ಮಾತ್ರ ಬೆಣ್ಣೆ ಮುಟ್ಟಿದಂಗೆ ಇತ್ತು. ಆ್ಯಂಡ್ ಈ ರೆಡ್ ಕಲರ್ ನೋಡ್ತಿದ್ದೀರಲ್ವ, ಇದು ಕೂಡ ಅಷ್ಟೇ ಸಿಲ್ಕ್ ಆ್ಯಂಡ್ ಒಂಥರ ಸಖತ್ತಾಗಿತ್ತು. ಆ್ಯಂಡ್ ಇದು ಗೋಲ್ಡ್ ಶೇಡಲ್ಲಿ ಇತ್ತು. ಇದೇ ಥರ ಬೇರೆ ನಾನು ತೊಗೊಂಡಿದ್ದೀನಿ, ಆದರೆ ತುಂಬ ಹೆವಿ ವರ್ಕ್ ಇದೆ ಅದಕ್ಕೆ. ಆ್ಯಂಡ್ ಇದೆಲ್ಲ ನೋಡ್ತಿದ್ರಲ್ಲ, ಸೀರಿಯಸ್ಲಿ ಹೇಳ್ತೀನಿ, ಇದು ತುಂಬ ಕಡಿಮೆ ಪ್ರೈಸಲ್ಲಿದೆ ಗೊತ್ತಾ. ಎಷ್ಟು ಚೆನ್ನಾಗಿದೆ ಅಂದರೆ. ಬಟ್ 7 ಕಲರ್ಸ್ ಏನೋ ಇದ್ವು, ಎಲ್ಲ ಕಲರ್ ಖಾಲಿ ಆಗಿಬಿಟ್ಟು. ಆ್ಯಂಡ್ ನನಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಹೋಗಿದ್ದೆ, ಬಟ್ ಸಿಗಲೇ ಇಲ್ಲ ನನಗೆ. ಆ್ಯಂಡ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಮ್ಮಮ್ಮ ಬಟ್ ಅವ್ರಿಗೆ ಇಷ್ಟ ಆಗಿದ್ದು ಅವರು ತೊಗೊಂಬಂದಿದ್ದಾರೆ. ಸಂಡೇ ಸ್ಯಾಟರ್ಡೆ ತುಂಬ ರಶ್ ಆಗಿರುತ್ತೆ. ಆ್ಯಂಡ್ ಅವಾಗಂತೂ ಇನ್ನೂ ಸ್ವಲ್ಪ ವೆರೈಟಿ ಡಿಸೈನ್ಸ್ ಎಲ್ಲ ಇತ್ತು. ಬಟ್ ನನಗೆ ಬರೋಕ್ಕಾಗಿರಲ್ಲ. ಬಟ್ ನಮ್ಮಮ್ಮ ಬಂದು ಪರ್ಚೇಸ್ ಮಾಡಿದ್ದಾರೆ. ತುಂಬ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಔಟ್ಸೈಡೆಲ್ಲ ತುಂಬ ಕಾಸ್ಟ್ಲಿನೇ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಸ್ಯಾರಿ ತೊಗೊಂಬಂದು, ಇದೇ ನೋಡ್ತಿದ್ರಲ್ಲ ಇದೇ ಸ್ಯಾರಿ. ಬಟ್ ತುಂಬ ಚೆನ್ನಾಗಿದೆ ಕಲರು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಬಟ್ ಎಲ್ಲ ಸ್ಟಾಕ್ ಖಾಲಿ ಆಗಿಬಿಟ್ಟಿದೆ ಜಸ್ಟ್ 1 ವೀಕಲ್ಲಿ. ಅಂದರೆ ಅಷ್ಟು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಇತ್ತು. ಬಟ್ ಬ್ಯಾಡ್ ಲಕ್ ನನಗೆ ಸಿಗಲಿಲ್ಲ. ಬಟ್ ನನ್ನ ಹತ್ರ ಆಲ್ರೆಡಿ ಅದರ ಕಲರ್ಸ್ ಇದೆ, ಅದೇ ಥರ ಇತ್ತು. ಬಟ್ ನಾನು ಬೈ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ. ಒಂದ್ಸಲ ಅವರು ನನ್ನ ಸ್ಯಾರಿ ಹಾಕ್ತಾರೆ, ಒಂದ್ಸಲ ನಾನು ಹೊರಿಸ್ದು ಹಾಕ್ತೀನಿ. ಸೊ ಹೀಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ರಾಯಿತು ಅಂತ.
ಆ್ಯಂಡ್ ಆಮೇಲೆ ಇದು ವೈಟ್ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಸಾರಿ ಈಗಾಗಷ್ಟು ಮೀಟರ್ ಖಾಲಿ ಆಗಿತ್ತು. ಆ್ಯಂಡ್ ಅದರಲ್ಲಿ ಬ್ಲ್ಯಾಕ್ ಕಲರ್ ಇತ್ತು. ಬ್ಲ್ಯಾಕ್ ಕಲರಲ್ಲಿ ಈ ಥರ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 120 ರೂಪೀಸ್ 1 ಮೀಟರಿಗೆ. ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟಾಗ್ಬೋದು ಅಂತ. 5.5 ಮೀಟ್ರಿಗೆ ಎಷ್ಟಾಗ್ಬೋದು ಜಸ್ಟ್ ಥಿಂಕ್ ಮಾಡಿ. ಮತ್ತು ಇದೆಲ್ಲ ನೋಡ್ತಿದ್ದೀರಲ್ವ, ಲೆಹೆಂಗಾ ಬೇಕಂದರೆ ಲೆಹೆಂಗಾ ಮಾಡ್ಕೋಬೋದು, ಸಾರಿ ಮಾಡ್ಕೋಬೋದು, ಮತ್ತು ಅನಾರ್ಕಲಿ ಚೂಡಿ ಅಥವಾ ಸಿಂಪಲ್ಲಾಗಿ ಡ್ರೆಸ್ ಯಾವುದು ಈಗ ವೆರೈಟಿ ಡಿಸೈನ್ಸ್ ಎಲ್ಲ ಬಂದಿದ್ದಾವಲ್ಲ ಆ ಥರ ಎಲ್ಲ ಮಾಡ್ಕೋಬೋದು. ಇದು ಲೆಹೆಂಗಾ ಸೆಟ್ಸು ನೀವೆಲ್ಲ ನೋಡ್ತಿದ್ದೀರಲ್ವ, ಇದು ಫುಲ್ಲು ಲೆಹೆಂಗಾ. ಬಟ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ, ನಮ್ಗೆ ಹೇಗೆ ಬೇಕೋ ಹಾಗೆ. ಇದೆಲ್ಲ ನೋಡ್ತಿದ್ದೀರಲ್ವ, ತುಂಬ ಕಡಿಮೆ ಬೆಲೆ. ಸೀರಿಯಸ್ಲಿ ಹೇಳ್ತೀನಿ, ನಾನು ಬಿಸ್ನೆಸ್ ಮಾಡಬೇಕು ಇದನ್ನೆಲ್ಲ ತೊಗೊಂಡ್ಬಿಟ್ಟು. ಅವರು ನಮಗೆ ಪ್ರೈಸು ಹೋಲ್ಸೇಲ್ ರೀತಿಯಲ್ಲಿ ಕೊಡ್ತಾರೆ. ಬಟ್ ಔಟ್ಸೈಡಲ್ಲೆಲ್ಲ ತುಂಬಾ ಕಾಸ್ಟ್ಲಿನೇ ಸಿಗುತ್ತೆ ನಮಗೆ. ಇದೆಲ್ಲ ನೋಡ್ತಿದ್ರಲ್ಲ, ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಆ್ಯಂಡ್ ಯಾರಾದರೂ ಮಾಡಲರ್ ಇದ್ರಾ ಅಥವಾ ಫ್ಯಾಷನ್ ಡಿಸೈನ್ ಮಾಡ್ತಿದ್ರಾ ಅಥವಾ ಪಾರ್ಟಿ ವೇರ್ ಸಾರಿ ಬೇಕು ಅಂದ್ಕೊಂಡಿದ್ರೆ ಸೊ ಇಲ್ಲಿ ಒಂದು ಸಲ ನೀವು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮಂತ್ಲಿ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಇದೇ ಡಿಸೈನ್ಸ್ ಇರಲ್ಲ ಗೊತ್ತಾ. 6 ಮಂತ್ಸ್ ಬ್ಯಾಕ್ ನೋಡಿರೋ ಕಲೆಕ್ಷನ್ಸ್ ಇವತ್ತಿಲ್ಲ. ಆ್ಯಂಡ್ ಜಸ್ಟು ದೀಪಾವಳಿ ಫೆಸ್ಟಿವಲ್ ಬಿಫೋರ್ ನಾವು ನೋಡಿರೋವಂಥ ಕಲೆಕ್ಷನ್ಸ್ ಇವತ್ತಿಲ್ಲ. ಯಾಕಂದ್ರೆ ತುಂಬ ಡಿಫ್ರೆಂಟ್ ಬರ್ತಾ ಇರುತ್ತೆ. ಆ್ಯಂಡ್ ಇದೆಲ್ಲ ಸ್ಟಾಕ್ಸ್ ಏನಾದರೂ ಉಳಿತು ಆ್ಯಂಡ್ ಇದಾಯಿತು ಅಂದರೆ ಸೊ ಇದನ್ನು ವಾಪಸ್ ರಿಟರ್ನ್ ಮಾಡ್ತಾರೆ ಮತ್ತು ಹೊಸ ಕಲೆಕ್ಷನ್ಸ್ ಹಾಕ್ತಾರೆ. ಸೀರಿಯಸ್ಲಿ ಹೇಳಬೇಕಂದ್ರೆ ಇಲ್ಲಿ ಯಾವುದು ಮಾರ್ಕೆಟಲ್ಲಿ ಟ್ರೆಂಡ್ ಆಗಿರುತ್ತೆ ಅಂದರೆ ದೆಹಲಿಯಿಂದ ಅಲ್ಲಿಂದ ಎಲ್ಲ ತರಿಸ್ತಾರೆ. ಸೊ ಹೀಗಾಗಿ ಅಲ್ಲಿದ್ದೇನು ಪ್ರೈಸು ಇರುತ್ತೆ ಸ್ವಲ್ಪ ಒಂಚೂರು ಜಾಸ್ತಿನೇ ಅಂತ ಹೇಳ್ಬೋದು, ಒಂಚೂರು. ಬಟ್ ಬೇರೆ ಶಾಪು ಅಥವಾ ಬೆಂಗಳೂರಲ್ಲಿ ಕೂಡ ಇದೇ ಥರ ಶಾಪಿಗೆ ಹೋಗಿದ್ದೀನಿ. ಬಟ್ ತುಂಬಾ ಕಾಸ್ಟು. ಆ್ಯಂಡ್ ನಾವು ಪ್ಲೇನ್ ಸಾರಿಗೆ ನಾವು ಅಲ್ಲಿ ತುಂಬ 2,000 ಕೊಟ್ಟು ಬಂದುಬಿಟ್ಟಿದ್ವಿ. ಆ್ಯಂಡ್ ಇಲ್ಲಿ ಬಂದು ಕೇಳಿದಾಗ ಅದು 5 ಮೀಟ್ರ್ ಸೇರಿಸಿ 650 ರೂಪಾಯಿನೂ ಆಗಿರಲಿಲ್ಲ. ಬಿಕಾಸ್ ನಾವು ಅಲ್ಲಿ ಮೋಸ ಹೋದ್ಬಿಟ್ವೇನೋ ಅನಿಸ್ತು ನನಗೆ. ಆ್ಯಂಡ್ ಇದೆಲ್ಲ ನೋಡ್ತಿದ್ದೀರಲ್ವ, ಜಸ್ಟ್ ಒಂದು 70 ರೂಪೀಸ್ 100 ರೂಪೀಸ್ ಈ ಥರ ಎಲ್ಲ ಸಿಗುತ್ತೆ. ಒಳ್ಳೆ ಬಟ್ಟೆ. ಇದು ಹುಬ್ಳಿಲಿ ಇರುತ್ತೆ ಆ್ಯಂಡ್ ದುರ್ಗದ ಬೈಲ್ ಹತ್ತಿರ. ನಿಮ್ಗೇನಾದರೂ ಬೇಕಂದರೆ ಈ ಬಟ್ಟೆ ಶಾಪ್ ಬಂದುಬಿಟ್ಟು ಹುಬ್ಳಿಯಲ್ಲಿ ದುರ್ಗದ ಬೈಲ್ ಹತ್ತಿರ ಮೇಲೆ 2nd ಫ್ಲೋರಲ್ಲಿ ಇರೋವಂಥ ಶಾಪ್ ಇದು. ನಿಮಗೆ ತುಂಬ ಡೀಟೇಲ್ಸ್ ಆಗಿ ಅಡ್ರೆಸ್ಸು ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಲೊಕೇಶನ್ಸ್ ಬಗ್ಗೆ ಮತ್ತು ನಂಬರ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಮುಂದಿನ ಇದರಲ್ಲಿ. ಸೊ ಅಥವಾ ನೀವೇನಾದರೂ ಬೇಕಂದರೆ ನಾನು ಅವ್ರ ನಂಬರ ಕಮೆಂಟ್ ಬಾಕ್ಸಲ್ಲಿ ನೀವು ನಂಬರ್ ಅಂತ ಹಾಕಿ, ಸೊ ನಾನು ನಂಬರ್ ನಿಮಗೆ ಸೆಂಡ್ ಮಾಡ್ತೀನಿ. ನನಗೆ ಗೊತ್ತು, ನನ್ನ ಚಾನಲ್ ತುಂಬ ಚಿಕ್ಕದು ಫ್ಯಾಮ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಜನ ನೋಡೋದಿಲ್ಲ. ರೀಲ್ಸಲ್ಲಿ ತುಂಬ ಜನ ನೋಡ್ತಾರೆ, ಬಟ್ ಶಾರ್ಟ್ ವಿಡಿಯೋಸಲ್ಲಿ ಅಷ್ಟೊಂದು ನೋಡೋದು ಇಲ್ಲ. ಮೋಸ್ಟ್ ಪ್ರಾಬಬಲಿ ಗೆಲ್ಬಹುದು. ಆ್ಯಂಡ್ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನನ್ನದು ಯೂಟ್ಯೂಬ್ ಚಾನಲ್ ಒಂದು ತಕ್ಕ ಮಟ್ಟಿಗೆ ಹೋಗ್ಬೋದೇನೋ ಒಂದು ಹೋಪ್ಸಲ್ಲಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ವಿಡಿಯೋಸ್ ಕೆಲವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರಬಹುದು, ಗೊತ್ತಿಲ್ಲ. ನನಗೆ ಹೆಂಗೆ ಅನಿಸುತ್ತೋ ನಾನು ಹಾಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ನನಗೇನು ಹೆಂಗೆ ವಿಡಿಯೋ ಮಾಡೋಕ್ಕಾಗುತ್ತೆ, ಸಾಧ್ಯ ಆಗುತ್ತೋ ಆ ಥರ ವಿಡಿಯೋ ಮಾಡ್ತಿದ್ದೀನಿ. ಸಮ್ಟೈಮ್ಸ್ ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋ ಒಂದು ಟೆನ್ಷನಲ್ಲಿ ನಾನು ಇಷ್ಟು ದಿನ ವಿಡಿಯೋಸ್ ಹಾಕ್ತೇನೆ ಬಂದಿದ್ದೀನಿ. ಸೊ ಆ ಥರ ಏನು ಮಿಸ್ಟೇಕ್ ಮಾಡಲ್ಲ. ಬಿಕಾಸ್ ಎಲ್ಲರಿಗೂ ಇಷ್ಟ ಆಗೋ ಥರ ಮಾಡೋಕ್ಕಾಗಲ್ಲ. ಬಿಕಾಸ್ ಎಲ್ರಿಗೂ ಒಂದು ಬೇರೆ ಥರನೇ ಥಿಂಕಿಂಗ್ ವೇನೇ ಇರುತ್ತೆ. ಆ್ಯಂಡ್ ನಾವು ಸ್ವಲ್ಪ ಈಗ ಕಾಲಿಡ್ತಾ ಇದ್ದಲ್ವ, ಸ್ವಲ್ಪ ಮಿಸ್ಟೇಕ್ ಎಲ್ಲ ಆಗ್ತಾನೆ ಇರುತ್ತೆ. ಬಟ್ ವಿಡಿಯೋ ಮಾಡಬೇಕಂತ ತುಂಬ ದಿನದಿಂದ ಆಸೆ ಕೂಡ ನನಗೆ. ಆ್ಯಂಡ್ ನಂದು ಬೇರೆ ಚಾನಲ್ ಕೂಡ ಇತ್ತು, ಅದು ಬ್ಲಾಕ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್. ಬಿಕಾಸ್ ಕಾಪಿರೇಟ್ ಆ್ಯಂಡ್ ಜಿ ಕನ್ನಡದವ್ರದ್ದು ಒಂದು ಕಂಪ್ಲೇಂಟಿಂದ. ಸೊ 10K ಹತ್ತಿರ ಸಬ್ಸ್ಕ್ರೈಬರ್ಸ್ ಇದ್ದರು ಆ ಚಾನಲ್ಲಿ. ಯಾವಾಗ ಅಂದರೆ 2018 or 19 ಸೊ ಅವಾಗಿಂದ ನಾನು ಏನಾದರೂ ಒಂದು ಕನ್ಸಿಸ್ಟೆನ್ಸಿಯಿಂದ ಮಾಡ್ಕೊಂಬಂದಿದ್ರೆ
ಒಂದು ಒಳ್ಳೆ ಗ್ರೋತಲ್ಲಿ ಇರ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಮಿಸ್ಟೇಕ್ ಈಸ್ ಹ್ಯಾಪೆಂಡ್ ಅಂತ ಹೇಳ್ತಾರೆ. ಮಿಸ್ಟೇಕಿಂದ ತುಂಬಾ ಕಲಿತೇವೆ ಅಂತ. ಬಟ್ ಕಲಿತೆ ನಾನು, ಬಟ್ ಮುಂದೆ ಏನೂ ಮಾಡೋಕ್ಕೆ ಹೋಗಲೇ ಇಲ್ಲ. ಆ ಥರ ಏನು ಮಿಸ್ಟೇಕ್ ಮಾಡಲ್ಲ. ಬೇರೆಯವ್ರದ್ದು ವೀಡಿಯೋಸ್ ತೊಗೊಂಡು ಹಾಕೋದು ಎಲ್ಲ ಮಾಡಲ್ಲ. ಬೇರೆ ಏನೋ ಮಾಡ್ತಿದ್ದಾರೆ ಅಂಥೇಳಿ ನಾನು ಜೀ ಕನ್ನಡದ ಸೀರಿಯಲ್ ತೊಗೊಂಡು ಮಾಡಿದ್ದು ನನ್ನ ಚಾನಲ್ ಕಳ್ಕೊಬೇಕಾಯ್ತು. ಸೊ ಯಾರೂ ಆ ಥರ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.